ನಮಸ್ಕಾರ ನಮಸ್ಕಾರ ಬಂಧುಗಳೇ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನನ್ನ ಸಹೋದ್ಯೋಗಿಗಳಂತ ಎಚ್.ಕೆ. ಪಾಟೀಲ್ ಅವರೇ, ತಿಮ್ಮಾಪುರ್ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ಶರಣ್ ಪಾಟೀಲ್ ಅವರೇ, ಶಿವಾನಂದ ಪಾಟೀಲ್ ಅವರೇ, ಜೆ.ಡಿ. ಪಾಟೀಲ್ ಅವರೇ, ಶಿವಾನಂದ ಕಾಶಪ್ಪ ಅವರೇ, ಭೀಮಸೇನ್ ಚಿಮನ್ಕಟ್ಟಿ ಅವರೇ, ಸುನೀಲ್ ಪಾಟೀಲ್ ಅವರೇ, ನಂಜಯ್ ಮಠ್ರವರೇ, ನಮ್ಮ ಮಾಜಿ ಸಂಸತ್ ಸದಸ್ಯರು, ಮಾಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಂತ ನಮ್ಮ ನಾಯಕರವರೇ, ಅಜಯ್ ಕುಮಾರ್ ನಾಯಕರವರೇ, ಇನ್ನು ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ಬಿಸಿ ಅವರಿದ್ದಾರೆ, ಡೈರೆಕ್ಟರ್ ಇದ್ದಾರೆ, ಮೊಯ್ಸಿನ್ ಇದ್ದಾರೆ, ಜಿಲ್ಲಾ ಅಧಿಕಾರಿಗಳಿದ್ದಾರೆ, ಎಲ್ಲ ಪ್ರಮುಖ ನಾಯಕರು, ಜಿಲ್ಲಾ ಅಧ್ಯಕ್ಷರು ಎಲ್ಲ ಕೂಡ ಇದ್ದಾರೆ. ಇದೊಂದು ಸಮಾಜದ ಋಣವನ್ನ ತೀರಿಸುವಂತ ಒಂದು ಕಾರ್ಯಕ್ರಮ. ಭೀಷ್ಮ ಧರ್ಮರಾಯನಿಗೆ ಒಂದು ಮಾತು ಹೇಳ್ತಾನೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃ ದೇವರ್ಷಿ ತಿಬೇಸ್ತ ಧರ್ಮತ ಅಂತ ಹೇಳ್ತಾನೆ. ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದೊಂದಿಗೆ ಹುಟ್ಟಬೇಕಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಸಮಾಜದ ಋಣ, ಒಂದು ಗುರುವಿನ ಋಣ. ಆ ಋಣವನ್ನ ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಂತೆ. ಇವತ್ತು ನಾವು ಈ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಅವಿಭಾಗ ಜಿಲ್ಲೆ 14 ಸೀಟ್ಗೆ ತಾವು 10 ಸೀಟನ್ನು ಕೊಟ್ಟು ಈ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ, ಬಲಿಷ್ಠವಾದಂತಹ ಕಾಂಗ್ರೆಸ್ ಸರ್ಕಾರವನ್ನ ತಾವು ತಂದಿದ್ದೀರಿ. ಈ ಸರ್ಕಾರ ತಂದದ್ಕೆ ಈ ಜಿಲ್ಲೆಯ ಋಣವನ್ನ ತೀರಿಸಬೇಕು ಅಂತ ಹೇಳಿ ನಾವೆಲ್ಲ ಸರ್ಕಾರದಲ್ಲಿರುವಂತಹ ಶಾಸಕರು, ಸಚಿವರೆಲ್ಲ ಸೇರಿ ಅನೇಕ ತ್ಯಾಗಗಳನ್ನು ಮಾಡಿ ನಿಮ್ಮ ಋಣವನ್ನ ತೀರಿಸಲಿಕ್ಕೆ ಸಂಕಲ್ಪ ಮಾಡಿ ಇವತ್ತು ಇದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಕೊಡಲಿಕ್ಕೆ ಇವತ್ತು ಬಾಗಲಕೋಟೆಯ ಜನತೆಗೆ, ಬಿಜಾಪುರ ಜನತೆಗೆ ಭಾಗ್ಯದ ಬಾಗಿಲನ್ನ ತೆರಲಿಕ್ಕೆ ನಾವೆಲ್ಲ ಇಲ್ಲಿಗೆ ಸೇರಿದ್ದೇವೆ. ನಮಸ್ಕಾರ ನಮಸ್ಕಾರ ಬಂಧುಗಳೇ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನನ್ನ ಸಹೋದ್ಯೋಗಿಗಳಂತ ಎಚ್.ಕೆ. ಪಾಟೀಲ್ ಅವರೇ, ತಿಮ್ಮಾಪುರ್ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ಶರಣ್ ಪಾಟೀಲ್ ಅವರೇ, ಶಿವಾನಂದ ಪಾಟೀಲ್ ಅವರೇ, ಜೆ.ಡಿ. ಪಾಟೀಲ್ ಅವರೇ, ಶಿವಾನಂದ ಕಾಶಪ್ಪ ಅವರೇ, ಭೀಮಸೇನ್ ಚಿಮನ್ಕಟ್ಟಿ ಅವರೇ, ಸುನೀಲ್ ಪಾಟೀಲ್ ಅವರೇ, ನಂಜಯ್ ಮಠ್ರವರೇ, ನಮ್ಮ ಮಾಜಿ ಸಂಸತ್ ಸದಸ್ಯರು, ಮಾಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಂತ